ಅವಾಗ್ಲೇ ಅದೇನೋ ಹೇಳ್ದಲ್ಲ. ತಡಿ 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 ಅದು ಮಗನ ಧೂಳೆಪ್ಸಂಗ್ ಬೆಳೆಸ್ಬೇಕು. ಅಯ್ಯೋ ಪಾಪ ಬಿಡ್ಬಿಡಿ ಅವನ್ನ. ಚೆನ್ನಾಗಿ 4 ತದ್ಕಿ. ನನಗೊಂದೇ ಒಂದು ಡೈಲಾಗ್ ಕೊಟ್ಟವನೆ. ಇನ್ನೊಂದೇನೋ ಹೇಳ್ದಲ್ಲ, ಏನದು? ಅಯ್ಯೋ ಆ ಡೀಟೇಲ್ಸ್ ಅಲ್ಲಿ ಯಾಕಪ್ಪ ಇವಾಗ? ದಯವಿಟ್ಟು ನನ್ನ ಬಿಟ್ಬಿಡಪ್ಪ, ಹೆಂಗೋ ಬದುಕುತ್ತೀನಿ. ನಿನ್ನ ಪಾಗು ನಮಸ್ಕಾರ. ಅದೇನೋ ಲಕ್ಷ ಕೋಟಿಗೊಬ್ಬ ಅಂತ ಹೇಳ್ತಿದ್ದ. ಅಷ್ಟೇ ಅಲ್ಲ, ಎಲ್ರಿಗೂ ಆವಾಜ್ ಹಾಕ್ಬಿಡ್ತೀನಿ ಅಂತಿದ್ದ. ಗುಬ್ರಾಕ ಮಲ್ಕೊಳೆ. ಅಬ್ಬಾ ನನ್ಗೆ 2 ಡೈಲಾಗ್ ಸಿಕ್ತು. ಏನೆಲ್ಲ ರಿವೈಂಡ್ ಮಾಡಿ ಹೇಳ್ತಾವಳೆ. ನಾನು ಹೇಳಿದ ಡೈಲಾಗ್ ಎಲ್ಲ ಸಾರ್ ನೆನಪಿದೆ ಅಲ್ವಾ ಸರ್? ಸಾರ್ ಒಳ್ಳೆಯವರು. ನಾನ್ ಹೇಳ್ದಂಗ್ ಕೇಳಿದ್ರೆ ಸರಿ, ಆಯ್ತಣ್ಣ. ಇಲ್ಲ ಅಂದ್ರೆ ಉರ್ದು ಮುಕ್ಕೊಂಡ್ಬಿಡ್ತೀನಿ. ನಮ್ಮ ಅಪ್ಪನ ವಿಷಯಕ್ಕೆ ಏನಾರು ಬಂದ್ರೆ ಏನ್ ಸರ್, ರಾತ್ರಿ ನಿದ್ದೆ ಚೆನ್ನಾಗಿ ಬಂತ? ಅಯ್ಯಪ್ಪ, ಏನ್ ಸರ್ ಒಂದು ಮಾತು ನನ್ನ ಮಗ ಅಂತ ಹೇಳ್ಬಾರ್ದಾಗಿತ್ತ? ಯಾಕೆ ಸರ್, ಏನಾದ್ರೂ ತೊಂದರೆ ಕೊಟ್ಟ? ತೊಂದರೆ ಕೊಟ್ಟ. ರಾತ್ರಿ ಶುರು ಮಾಡಿತ್ತು, ಬೆಳಿಗ್ಗೆ ತನಕ ಒಂದೇ ಮ್ಯೂಸಿಕ್. ವಾಂಚಿದ್ದೆ, ಇದಕ್ಕೂ ಬಿಡ್ಲಿಲ್ಲ ಸರ್. ಏನ್ ಬಾವ, ರಾತ್ರಿ ನಿನ್ ಮಗನ್ ಜೊತೆ ಚೆನ್ನಾಗಿ ನಿದ್ರೆ ಮಾಡ್ದಂಗಿದೆ? ಅದು ಮಾಮೂಲಾಗಲ್ಲ ಸರ್, ಜೋರಾಗಿ ಜೋಗಳ ಆಡ್ತಾ ಮಲಗಿಸ್ದ. ನಿಮ್ ಮಗನ್ ಬಗ್ಗೆ ರಾತ್ರಿ ತುಂಬಾ ಹೊಗಳ್ದೆ. ಅದನ್ನ ಕೇಳ್ತೀರ ಬಿಡಿ. ಕೇಳೋಕೆ ಕಿವಿಗೆ ತುಂಬಾ ಆನಂದವಾಗಿತ್ತು. ಇನ್ನೊಂದ್ಸಲ ಹೇಳು ಬಾವ. ನನ್ನ ಮಗನಿಗೆ ಸ್ಟ್ರೆಂತ್ ಜಾಸ್ತಿ, ಬಲ ಜಾಸ್ತಿ. ನಿನಗೆ ಅದೃಷ್ಟ ತುಂಬಾ ಚೆನ್ನಾಗಿ ಕಚ್ಕೊಂಡಿದೆ. ಆಲ್ ದ ಬೆಸ್ಟ್ ಬಾವ.